ಎಲ್ಲರಿಗೂ ನಮಸ್ಕಾರ. ಈ UPSC ಅಥವಾ KPSC ಪ್ರಿಪರೇಷನ್ ಮಾಡುತ್ತಿರುವ ಆಸ್ಪಿರೆಂಟ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಮಾತಾಡೋಣ. ಯಾಕಂದ್ರೆ ಒಂದು ದಿನದಲ್ಲಿ 24 ಅವರ್ಸ್ ಎಲ್ಲರಿಗೂ ಸಿಗುತ್ತೆ. ಹೌದಾ? 24 ಅವರ್ಸ್ನಲ್ಲಿ ಒಂದು ಆಸ್ಪಿರೆಂಟ್, ಫುಲ್ ಟೈಮ್ ಆಸ್ಪಿರೆಂಟ್ ಯಾರಿರ್ತಾರೆ, ಇವರು ಫುಲ್ ಟೈಮ್ ಆಸ್ಪಿರೆಂಟ್ಸ್ ಯಾರಂದ್ರೆ ಜಾಬ್ನ ಮಾಡದೇ ಇರೋರು, ಕೇವಲ ಸ್ಟಡಿ ಪರ್ಪಸ್ಗೋಸ್ಕರ ಇರುವಂತ ಅಭ್ಯರ್ಥಿಗಳು. ಇವರು 24 ಅವರ್ಸ್ ಒಂದು ಡೇನಲ್ಲಿ ಸಿಗುತ್ತೆ ಅಂದ್ರೆ 8 ಅವರ್ಸ್ ಕೂಡ ಪ್ರಾಪರ್ ಆಗಿ ಇವರದು ಸ್ಟಡಿ ಆಗೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಈ ಪ್ರೊಸೆಸ್ನಲ್ಲಿ ಯಾವ ತರ ಕಂಪ್ಲೀಟ್ ಚಾಲೆಂಜಸ್ ಇರುತ್ತೆ, ಎಕ್ಸಾಮ್ಗೆ ಬೇಕಾದಂಥ ರಿಕ್ವೈರ್ಮೆಂಟ್ ಏನು, ನಾವು ಏನು ಮಾಡ್ತಾ ಇದ್ದೀವಿ, ಮತ್ತೆ ನಮ್ಮ ಡ್ರೀಮ್ ಬಗ್ಗೆ ಇರುವಂತಹ ಬ್ರಿಡ್ಜಸ್ ಏನು. ಓಕೆ, ಕೆಲವೊಬ್ರು ಹೇಳ್ತಾರೆ ಕೇವಲ ಲಕ್ ಇರಬೇಕು ಗೌರ್ಮೆಂಟ್ ಎಕ್ಸಾಮ್ ಸಿಗ್ಬೇಕಂತ. ಹಾಗಾದ್ರೆ ಈ ಲಕ್ನ ಯಾವ ತರ ನಾವು ರಿಪ್ಲೇಸ್ ಮಾಡ್ಬೋದು, ಯಾಕಂದ್ರೆ ಭವಿಷ್ಯ ಅವರಿಗೂ ಕೂಡ ಇರುತ್ತೆ, ಯಾರಿಗೆ ಕೈ ಇರೋದಿಲ್ಲ. ಆಲ್ರೈಟ್. ಸೊ ಇದರಲ್ಲಿ ಮುಖ್ಯವಾಗಿ ಮಾತಾಡಬೇಕಂದ್ರೆ ನಾವು ಮತ್ತೆ ನಮ್ಮ ಡ್ರೀಮ್ ನ ನಡುವೆ ಇರುವಂತ ಬ್ರಿಡ್ಜಸ್ ನ ನೋಡೋಣ. ಯಾಕಂದ್ರೆ ಕೆಲವೊಂದು ಅಭ್ಯರ್ಥಿಗಳು ಕೇವಲ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇಟ್ಟಿರ್ತಾರೆ, ಆದರೆ ರಿಯಾಲಿಟಿ ತುಂಬಾ ಬೇರೆ ಇರುತ್ತೆ. ಇದು ಇಲ್ಲಿ ಅಲ್ಲ, UPSC ಮತ್ತೆ KPSC ಅಂತ ಎಕ್ಸಾಮ್ ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಜರ್ನಿ ಇರುತ್ತೆ, ಇದು ಲಾಂಗ್ ಟರ್ಮ್ ಗೋಲ್ ಆಗಿರುತ್ತೆ. ಹೌದಾ? ಇದ್ರ ಬಗ್ಗೆನೇ ನೋಡೋಣ ಇವತ್ತು. ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಂದ್ರೆ, ನಾವು ಇದ್ದೀವಿ ಇವಾಗ ಪ್ರೆಸೆಂಟ್ ನಲ್ಲಿ, ಆದ್ರೆ ನಮ್ ಡ್ರೀಮ್ ಇದೆ. ನೀವು ಏನ್ ಬೇಕಾದ್ರೂ ಆಗ್ಬೇಕಂತ ನಿಮ್ಮ ಡ್ರೀಮ್ ಇದ್ರೆ, ಇವಾಗ IPS ಆಗ್ಲಿ, IAS ಆಗ್ಲಿ, PSC ಆಗ್ಲಿ, KS ಆಗ್ಲಿ, ಯಾವುದೇ ಒಂದು ಸರ್ವಿಸ್ ನ ನೀವು ತಗೊಳ್ಬೇಕಾದ್ರೆ ಅದು ಇರ್ತಕ್ಕಂಥ ಡ್ರೀಮ್, ನಿಮ್ಮ ಡ್ರೀಮ್ ಏನಿದೆ ಫ್ಯೂಚರ್ ನಲ್ಲಿದೆ. ಹೌದಾ? ಫ್ಯೂಚರ್ ನೀವು ಇದ್ದೀರಾ ಇವಾಗ ಪ್ರೆಸೆಂಟ್ ನಲ್ಲಿ ನಾವು ಇದ್ದೀವಿ ಅಂದ್ರೆ ನಮ್ಮ ಈ ಡ್ರೀಮ್ ಮತ್ತೆ ನಾವು ಇರುವಂತ ಡ್ರೀಮ್ ಮತ್ತೆ ನಮ್ಮ ಫ್ಯೂಚರ್ ನಲ್ಲಿ ಇರುವಂತ ನಮ್ಮ ಡ್ರೀಮ್ ಬಗ್ಗೆ ಬ್ರಿಡ್ಜಸ್ ನ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ರಿಯಾಲಿಟಿ ಏನಿರುತ್ತೆ ತುಂಬಾ ಬೇರೆನೆ ಇರುತ್ತೆ. ಕೆಲವೊಂದು ಆಸ್ಪಿರೆಂಟ್ಸ್ ಗಳು ಕೇವಲ ಎಜುಕೇಶನ್ ಅಥವಾ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ಎಕ್ಸ್ಪರ್ಟ್ ಆಗಿರ್ತಾರೆ, ಆದ್ರೆ ಅವರು ನಡೀತಕ್ಕಂಥ ಡೈಲಿ ಲೈಫ್ ನಲ್ಲಿ ತುಂಬಾ ಇಂಪ್ಯಾಕ್ಟ್ ಬೀಳುವಂತ ಕೆಲಸಗಳು ಕೂಡ ಅವ್ರು ಮಾಡ್ತಾ ಇರ್ತಾರೆ ಸ್ಟಡಿ ಮೇಲೆ. ಹೌದಾ? ಸೊ ಇಲ್ಲಿ ನೋಡ್ಬೇಕಾದ್ರೆ ಈ ಬ್ರಿಡ್ಜಸ್ ನ ನೋಡ್ಬೇಕಾದ್ರೆ ನಾವು ಇರುವಂತ ಡೇ ಇಂದ ಪ್ರೆಸೆಂಟ್, ಇವತ್ತಿಂದ ನಮ್ಮ ಡ್ರೀಮ್ ಇರೋದು ಮುಂದಿನ ದಿನ ಅಂದ್ರೆ ನಾಳೆ, ಅದು ಒಂದು ಫ್ಯೂಚರ್ ನಲ್ಲಿ ಇದೆ. ಇದು ಮತ್ತೆ ಇದರಲ್ಲಿ ನಾವು ಇದನ್ನ ಅಕ್ವೈರ್ ಮಾಡ್ಬೇಕಂದ್ರೆ ನಮ್ಮ ಕಂಟ್ರೋಲ್ ನಲ್ಲಿ ಏನಿರುತ್ತೆ ಅದನ್ನಷ್ಟೇ ನಾವು ಮಾಡ್ಬೇಕಾಗಿರುತ್ತೆ. ಇದರಲ್ಲಿ ಯಾವುದೇ ತರ ಆದಂತ ಇಲ್ಲಿ ಮಿರಾಕಲ್ಸ್ ಇರಲ್ಲ. ಹೌದಾ? ಇಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿದ್ಮೇಲೆನೆ ನಮ್ಗೆ ಸಿಗ್ತಕ್ಕಂತ ನಮ್ಮ ಡ್ರೀಮ್. ಹೌದಾ? ನೀವು IAS ಆಗ್ಬಹುದು, KS ಆಗ್ಲಿ, ನೀವು ತಹಸೀಲ್ದಾರೇ ಆಗ್ಲಿ, ಹೌದಾ, ನೀವು ಬರ್ತಕ್ಕಂಥ ದಿನಗಳಲ್ಲಿ PSC ಆಗ್ಲಿ, ಹೌದಾ, ಯಾವುದೇ ಒಂದು ಡ್ರೀಮ್ ಜಾಬ್ ನ ತಗೊಳ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರು ಕೂಡ ಅದು ಇರತಕ್ಕಂಥದ್ದು ಫ್ಯೂಚರ್ ನಲ್ಲಿ. ನಾವಿದ್ವಿ ಪ್ರೆಸೆಂಟ್ ನಲ್ಲಿ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಹ್ಯಾಂಡ್ ನಲ್ಲಿ, ನಮ್ಮ ಕಂಟ್ರೋಲ್ ನಲ್ಲಿ ಇರುವಂತದ್ದು ಏನು? ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ನೋಡ್ಬೇಕಾದ್ರೆ ದ ಲಾಸ್ಟ್ ಫೈನಲ್ ಲಿಸ್ಟ್ ನಲ್ಲಿ ನಮಗೆ ಜಾಬ್ ಸರ್ವಿಸ್ ಸಿಗ್ಬೇಕಂದ್ರೆ ಅದರದೇ ಆದಂತ ಕೆಲವೊಂದು ಸೈಕಲ್ ಇರುತ್ತೆ. ಹೌದಾ? ಇವಾಗ ಯಾವ ತರ ನಾವು ಎಕಾನಮಿಯಲ್ಲಿ ವಿಕಿಸಿಯ ಸೈಕಲ್ಸ್ ಅಂತ ಓದ್ತೀವಿ, ಆ ಸೈಕಲ್ ನ ನೋಡಿದ್ರೆ ಅದರದೇ ಆದಂತ ಒಂದು ಸೈಕಲ್ ಇರುತ್ತೆ. ಹೌದಾ? ಇದೇ ತರ ಒಂದು ನಮ್ಮ ಹ್ಯಾಂಡ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳನ್ನ ನಾವು ಮಾಡ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಆಫ್ ಆಲ್ ನಾ ಯಾವುದೇ ಒಂದು ಗೋಲ್ ಇರ್ತಕ್ಕಂಥ ನಮ್ಮ ಗೋಲ್ ನ ನಾವು ಡಿಸೈಡ್ ಮಾಡಿದ್ವಿ, ಅದು ಫ್ಯೂಚರ್ ನಲ್ಲಿ ಇದೆ. ಈ ಗೋಲ್ ನ ಅಕ್ವೈರ್ ಮಾಡ್ಬೇಕಂದ್ರೆ, ಈ ಗೋಲ್ ನ ಪಡ್ಕೊಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ನೋಡ್ಕೊಳ್ಬೇಕಾಗತ್ತೆ ಪ್ರೆಸೆಂಟ್ ನಲ್ಲಿ ಇರ್ತಕ್ಕಂಥ ನಿಮ್ಗೆ ಬೇಕಾಗಿರುವಂತ ಆ ಡ್ರೀಮ್ ನ ಪಡ್ಕೊಳ್ಬೇಕು ಅಂತ ನೀವು ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂಥ ಡಿಸ್ಟ್ರಾಕ್ಷನ್ಸ್ ಏನು. ಹೌದಾ? ಆ ಡಿಸ್ಟ್ರಾಕ್ಷನ್ ನ ಫಸ್ಟ್ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ 24 ಅವರ್ಸ್ ನಿಮ್ ಟೈಮ್ ನಿಮ್ ಕೈಲಿ ಇದೆ ಅಂದ್ರೆ ಅಲ್ಲಿ ನಾನು ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಫೈಂಡ್ ಮಾಡ್ಬೇಕಾಗುತ್ತೆ. ಹೌದಾ? ಅದೇ ಮೇನ್ ಕೆಲಸ ಇರೋದು, ಐಡೆಂಟಿಫೈ ಮಾಡ್ಬೇಕು ನಮ್ಮ ಡಿಸ್ಟ್ರಾಕ್ಷನ್ಸ್ ಎಲ್ಲಿ ಬರುತ್ತೆ ಅಂತ. ಆಮೇಲೆ ಮತ್ತೆ ಫೋಕಸ್ ಮತ್ತೆ ಡೆಡಿಕೇಟೆಡ್. ನೀವು ಒಂದ್ಸಲ ಡಿಸ್ಟ್ರಾಕ್ಷನ್ ಐಡೆಂಟಿಫೈ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ ಬರುತ್ತೆ, ನೀವು ಫೋಕಸ್ ಆಗಿರ್ತೀರಾ ಮತ್ತೆ ಡೆಡಿಕೇಟೆಡ್ ಆಗಿರ್ತೀರಾ ನಿಮ್ಮ ಗೋಲ್ ನ ನೀವು ಅಕ್ವೈರ್ ಮಾಡ್ಕೊಳ್ಳೋಕೆ. ಹೌದಾ? ಇದಾದ್ಮೇಲೆ ವೆಲ್ ಸ್ಟಡಿ ಪರ್ಪಸ್. ಈ ವೆಲ್ ಸ್ಟಡಿ ಪರ್ಪಸ್ ಅಂದ್ರೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಓದು ಅಂತ, ಆದ್ರೆ ವೆಲ್ ಸ್ಟಡಿ ಮೀನಿಂಗ್ ಏನು? ವೆಲ್ ಸ್ಟಡಿ ಇಸ್ ನಥಿಂಗ್ ಬಟ್, ಯಾವಾಗ ನಮ್ಗೆ ಒಂದು ವಿಷಯದ ಬಗ್ಗೆ
ಬರೆಯೋದಾಗ್ಲಿ, ಹೌದಾ, ನಮಗೆ ರೀಡಿಂಗ್ ಮಾಡೋದಾಗ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಾಗ್ಲಿ, ಲಿಂಕೇಜಸ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಒಂದು ಸಬ್ಜೆಕ್ಟ್ನ ಬೇರೆ ಸಬ್ಜೆಕ್ಟ್ಗೆ ಇಂಟರ್ ಲಿಂಕೇಜಸ್ ಮಾಡ್ಕೊಳ್ಳೋದಾಗ್ಲಿ, ಆ ಓದಿರ್ತಕ್ಕಂಥ ನಾಲೆಜ್ನ ಅಪ್ಲೈ ಮಾಡ್ಕೊಳ್ಳೋದಾಗ್ಲಿ, ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡುವ ಅಬಿಲಿಟಿ ಆಗಲಿ, ಹೌದಾ, ಹೀಗೆ ಈ ತರ ಅಪ್ರೋಚ್ನ ಮಾಡಿದ್ರೆ ಅದನ್ನು ವೆಲ್ ಸ್ಟಡಿ ಅಂತಾರೆ. ಹೌದಾ, ಈ ತರ ನಿಮ್ಮ ಅಪ್ರೋಚ್ ಇದ್ರೆ ನೀವು ಯಾವಾಗ ಫೋಕಸ್ ಆಗಿರ್ತೀರಾ, ಡೆಡಿಕೇಟೆಡ್ ಆಗಿರ್ತೀರಾ, ಅವಾಗ ಮಾತ್ರನೇ ಇಲ್ಲಿ ನೀವು ಸ್ಟಡಿ ಮಾಡ್ತೀರಾ, ವೆಲ್ ಸ್ಟಡಿ ಮಾಡ್ತೀರಾ. ಇದಾದ್ಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡೋದು. ಎಕ್ಸಾಮ್ ಕ್ಲಿಯರ್ ಮಾಡೋದು ಒಂದು ಎಕ್ಸಾಮ್ಗೆ ಬೇಕಾಗಿರ್ತಂತ ತಂದೆ ಆದಂತ ರಿಕ್ವೈರ್ಮೆಂಟ್ ಇರುತ್ತೆ. ಹೌದಾ, ಆ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಬೇಕಾದ್ರೆ ನೀವು ವೆಲ್ ಸ್ಟಡಿ ಮಾಡ್ಲೇಬೇಕು. ವೆಲ್ ಸ್ಟಡಿ ಆದ್ಮೇಲೆ ಆ ಎಕ್ಸಾಮ್ ಕ್ಲಿಯರ್ ಆಗೋದು. ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ನಿಮ್ಮ ನೇಮ್ ಫೈನಲ್ ಲಿಸ್ಟ್ ನಲ್ಲಿ ಬರೋದು. ಹೌದಾ, ಫೈನಲ್ ಲಿಸ್ಟ್ ನಲ್ಲಿ ಇಲ್ಲಿವರೆಗೂ ಬರ್ತಕ್ಕಂಥ ಈ ಪ್ರೊಸೆಸ್ ನಲ್ಲಿ ತುಂಬಾ ಹಿಂದೆ ವರ್ಕ್ ಇರುತ್ತೆ. ಯಾವ ತರ ಎಲ್ಲರೂ ಸಕ್ಸಸ್ ಅಷ್ಟೇ ನೋಡ್ತಾರಲ್ಲ, ಹೌದಾ, ಎಲ್ಲರೂ ಬರೀ ಸಕ್ಸಸ್ ಅಷ್ಟೇ ನೋಡೋದು. ಹಿಂದೆ ಮಾಡಿರ್ತಕ್ಕಂಥ ಹಾರ್ಡ್ ವರ್ಕ್ ಆಗಲಿ, ನಮ್ಮ ಪರ್ಸೂರೆನ್ಸ್ ಆಗಲಿ, ನಾವು ಎಷ್ಟು ಡೆಡಿಕೇಟೆಡ್ ಆಗಿರ್ತೀವಿ, ಎಷ್ಟು ಕನ್ಸಿಸ್ಟೆನ್ಸ್ ಇಂದ ವರ್ಕ್ ಮಾಡಿರ್ತೀವಿ, ಅದು ಯಾರು ಕೇಳೋದಿಲ್ಲ, ಯಾರು ನೋಡೋದು ಇಲ್ಲ. ಹೌದಾ, ಇದು ಒಂದು ರಿಯಾಲಿಟಿ. ಹೌದಾ, ಈ ನಿಮ್ಮ ಜಾಬ್ ನಲ್ಲಿ ಆ ಫೈನಲ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬಂದ್ರ ಮೇಲೆನೆ ನಿಮ್ಗೆ ಸಿಗ್ತಕ್ಕಂಥ ಜಾಬ್. ಇದು ಸಿಂಪಲ್ ಆಗಿದೆ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ತಿಳ್ಕೊಳಕ್ಕೆ. ಹಾಗಾದ್ರೆ ನಮ್ಮ ಹ್ಯಾಂಡ್ ನಲ್ಲಿ ಏನು ಇರಲ್ಲ ಅದನ್ನು ಯೋಚನೆ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಎಕ್ಸಾಮ್ಗೆ ಬೇಕಾಗಿರುವಂತ ಎಲ್ಲಾ ಕೆಲಸನ ನೀವು ಮಾಡ್ತಾ ಇದ್ದೀರಿ, ಕೇವಲ ಎಕ್ಸಾಮ್ ಬಗ್ಗೆ ರಿಸಲ್ಟ್ ಬಗ್ಗೆ ವರಿ ಮಾಡ್ತಾ ಇದ್ರೆ ಅದು ಓವರ್ ಥಿಂಕಿಂಗ್ ಆಗುತ್ತೆ. ನಮ್ಮ ಹ್ಯಾಂಡ್ ನಲ್ಲಿ ಏನ್ ನಮ್ಗೆ ಮಾಡೋದು ಅಷ್ಟು ಏನಾಗುತ್ತೆ ಅದನ್ನಷ್ಟೇ ಮಾಡ್ಬೇಕು. ನಮ್ಮ ಕೈಯಲ್ಲಿ ಏನಿರಲ್ಲ ಅದನ್ನ ಮಾಡಕ್ ಹೋಗ್ಬಾರ್ದು. ಹೌದಾ, ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳ್ಳೋದಾಲಿ, ಹೆಲ್ತ್ ಇಂಪಾರ್ಟೆಂಟ್ ಆಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ನೀವು ಕಾಪಾಡ್ಕೊಂಡ್ರೆ ಮಾತ್ರ ಒಳ್ಳೇದಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೇದಾಗಿರುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಡೈಲಿ ಲೈಫ್ ನಲ್ಲಿ ಕೂಡ ಚೆನ್ನಾಗಾಗುತ್ತೆ. ಓಕೆ, ಹಾಗಾದ್ರೆ ಲಕ್, ಈ ಬ್ಯಾಡ್ ಟೈಮ್ ಆಗಲಿ, ಯಾವುದೇ ಸಿಚುವೇಶನ್ ಪ್ರೇ ಮಾಡೋದಷ್ಟೇ. ಹೌದಾ, ನೀವು ಯಾವುದೇ ಗಾಡ್ನ ಬಿಲೀವ್ ಮಾಡಿ. ಹೌದಾ, ಇಲ್ಲಿ ಬರ್ತಕ್ಕಂಥ ಲಾಸ್ಟ್ ಸ್ಟೇಜ್ ಏನಿರುತ್ತೆ, ಅಬ್ವಿಯಸ್ಲಿ ಲಕ್ ಬೇಕಾಗಿರುತ್ತೆ, ಆದ್ರೆ ಅಷ್ಟೊಂದು ಅಲ್ಲ. ನೀವು ಎಷ್ಟು ತಿಳ್ಕೊಂಡಿರ್ತೀರ ಅಷ್ಟೊಂದಲ್ಲ. ಈ ಲಕ್ನ ಕೂಡ ನೀವು ರಿಪ್ಲೇಸ್ ಮಾಡ್ಬೋದು. ಹೌದಾ, ಯಾವ ತರ ಅಂತ ನೋಡೋಣ. ಇದು ಮುಖ್ಯವಾಗಿ ಇರುವಂತ ರಿಯಾಲಿಟಿ, ನೀವು ಮತ್ತೆ ನಿಮ್ಮ ಡ್ರೀಮ್ ಬಗ್ಗೆ ಇರುವಂತದ್ದು. ಯಾಕಂದ್ರೆ ಇವತ್ತಿನ ಕೆಲವೊಂದು ದಿನಗಳಲ್ಲಿ ನೀವು ನೋಡ್ಬೋದು, ಕೋಟಾದಲ್ಲಿ ಆಯ್ತು, ಹೌದಾ, ಇವನ್ IIT ಯಲ್ಲಿ ಆಗಿರ್ಬೋದು, ಕೆಲವೊಂದು 12th ಸ್ಟ್ಯಾಂಡರ್ಡ್ ಆಗಲಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿರುವಂತ ತುಂಬಾ ಸ್ಟೂಡೆಂಟ್ಸ್ಗಳು ಇವತ್ತಿನ ದಿನ ಸುಸೈಡ್ಗಳು ಮಾಡ್ಕೋತಾ ಇದ್ದಾರೆ. ಯಾಕೆ? ಇದೇ ಕಾರಣ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಹೌದಾ, ಇಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲಲ್ಲ, ಅದನ್ನೇ ನಾವು ಯೋಚನೆ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ನೀವು ತಿಳ್ಕೊಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಕೇವಲ ನೀವು ಹ್ಯಾಪಿ ಆಗಿರುವಂತ ದಿನ, ಹೌದಾ, ನೀವು ಹ್ಯಾಪಿ ಆಗಿರುವಂತ ದಿನ ಅಥವಾ ನೀವು ಎಂಜಾಯ್ ಮಾಡದೇ ಇರುವಂತ ದಿನಾನ ಅಷ್ಟೇ ನೀವು ಶೇರ್ ಮಾಡ್ಕೊಳ್ತೀರಾ. ಆದ್ರೆ ಅದೇ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಯಾವತ್ತೇ ದಿನ ದುಃಖದಲ್ಲಿ ಇದ್ರೆ, ನೀವು ಅಳ್ತಾ ಇದ್ರೆ, ಆ ತರ ಪೋಸ್ಟ್ ಗಳನ್ನ ನೀವು ಹಾಕಲ್ಲ. ಇದು ಏನಪ್ಪಾ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಆಗಿರುವಂತ ಇದು ರಿಯಾಲಿಟಿ. ಹೌದಾ, ಇವತ್ತಿನ ಪ್ರಪಂಚದ ರಿಯಾಲಿಟಿ. ಎಲ್ಲರೂ ಕೇವಲ ಸಂತೋಷನ ತೋರಿಸ್ತಾರೆ, ದುಃಖನ ಯಾರು ತೋರಿಸೋದಿಲ್ಲ. ಅದನ್ನ ನಾವು ಏನ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರ ಪೋಸ್ಟ್ ಗಳನ್ನ ನೋಡ್ಕೊಂಡು, ಅವ್ರು ನೋಡು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ಹ್ಯಾಪಿ ಆಗಿದ್ದಾರೆ, ನಾನ್ ಯಾಕೆ ಇಲ್ಲ, ಈ ತರ ನೀವು ಎಕ್ಸ್ಪೆಕ್ಟೇಷನ್ ನಾವು ಮಾಡಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಯಾವತ್ತು ನಾವು ಅನ್ಕೊಂಡಿರೋ ತರ ಇರಲ್ಲ. ಇದಕ್ಕೆ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಹೌದಾ, ಇವಾಗ ನೆಕ್ಸ್ಟ್ ಲಕ್ ನ ಯಾವ ತರ ರೀಪ್ಲೇಸ್ ಮಾಡಬಹುದು ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ ತರ ಒಂದು ಸಬ್ಜೆಕ್ಟ್ ನ ನೀವು ಹಾಲಿಸ್ಟಿಕ್ ಆಗಿ ಓದ್ಬೇಕು. ಓಕೆ, ನೀವು ಯಾವ ತರ ಲಿಂಕೇಜಸ್ ನ ಮಾಡ್ಕೊಳ್ಬೇಕು, ಒಂದು ಪುಸ್ತಕನ ಯಾವ ತರ, ನೀವು ಒಂದು ಸಬ್ಜೆಕ್ಟ್ ನ ಯಾವ ತರ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಹೌದಾ, ಇಲ್ಲಿ ಅದ್ರ ಜೊತೆಗೇನೆ ಅದೊಂದು ಸೆಕೆಂಡ್ ಸ್ಟೇಜ್ ಅಷ್ಟೇ ಪ್ರೊಸೆಸ್ ಇತ್ತು. ಇವಾಗ ಥರ್ಡ್ ಸ್ಟೇಜ್ ಏನಿರುತ್ತೆ, ಅಕಾಡೆಮಿಕ್ ಇಂದ ನೀವು ಪರ್ಫೆಕ್ಟ್ ಆಗಿದ್ರು ಕೂಡ ಕೆಲವೊಂದು ರೈಟ್ ರಿಸಲ್ಟ್ಸ್ ಬರಲ್ಲ. ಹೌದಾ, ಅದಕ್ಕೆ ಕಾರಣ ಬೇಕಾಗಿರೋದು ಇದು. ನಾನು ಮೋರ್ ದೆನ್ 150 ಟಾಪರ್ಸ್ ಎಲ್ಲರನ್ನ ಭೇಟಿಯಾಗಿದ್ದೇನೆ, ಈವನ್ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಆಗಿರುವಂತ ಎಲ್ಲ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಟಾಪರ್ಸ್ಗಳಾಗ್ಲಿ, ಅವರು ಹೇಳಿರೋದಂಥದ್ದು ಕೇವಲ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ನೀವು ಸ್ಮಾರ್ಟ್ ಆಗಿದ್ರೆ, ನೀವು ಹಾರ್ಡ್ ವರ್ಕರ್ ಇದ್ರೆ ಅದು ಆಗೋದಿಲ್ಲ. ಕೆಲವೊಂದು ಡೈಲಿ ಲೈಫ್ ನಲ್ಲಿ ಆಗುವಂತ ವಿಷಯಗಳಿಂದನೂ ನಾವು ತುಂಬಾ ಅಬ್ಸರ್ವೇಷನ್ ಮಾಡ್ಕೊಂಡಿರ್ಬೇಕು. ಹೌದಾ, ನಾವು ಡೈಲಿ ಲೈಫ್ ನಲ್ಲಿ 24 ಅವರ್ಸ್ ನಮ್ಮ ಕೈಯಲ್ಲಿ ಇದೆ ಅಂದ್ರೆ ಅದರಲ್ಲಿ 8 ಅವರ್ಸ್ ಕೂಡ ನಾವು
ಓದ್ತಾ ಇದ್ರೆ ನಮ್ಮ ಡೇ ಟಾರ್ಗೆಟ್ ಎಷ್ಟಿರುತ್ತೆ 8 ಅವರ್ಸ್ ಇದ್ರೂ ಕೂಡ ಉಳಿದಿರುವಂತ 16 ಡೇಸ್ ಕೂಡ 16 ಅವರ್ಸ್ ಕೂಡ ಯಾವ ತರ ನಾವು ಯೂಸ್ ಮಾಡ್ಕೊಳ್ತೀವಿ ನಮ್ಮ ಪ್ರಿಪರೇಷನ್ ಅಲ್ಲಿ ಅನ್ನೋದು ಮುಖ್ಯ. ಇದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು, ಒಂದು ಸಬ್ಜೆಕ್ಟ್ ನ ಹಾಲಿಸ್ಟಿಕ್ ಆಗಿ ನೀವು ಓದ್ಬೋದು, ಯಾವ ತರ ಅಪ್ರೋಚ್ ಮಾಡಬಹುದು ಅಂತ ನಾನು ಹಿಂದಿನ ವಿಡಿಯೋ ಹೇಳಿದ್ದೆ. ಅದ್ರ ಜೊತೆಗೆ ಇಲ್ಲಿ ಬರ್ತಕ್ಕಂಥ 3ನೇ ಸ್ಟೆಪ್ ಇದು, ಲಕ್ ನ ಯಾವ ತರ ನಾವು ರಿಪ್ಲೇಸ್ ಮಾಡಬಹುದು ಅಂತ. ಎಲ್ಲರೂ ಹೇಳ್ತಾರೆ ಲಕ್ ಬೇಕು ಗೌರ್ಮೆಂಟ್ ನಲ್ಲಿ ಜಾಬ್ ಪಡ್ಕೊಳ್ಬೇಕು, ಆದ್ರೆ ಕೆಲವೊಂದು ಜಾಬ್ ನಲ್ಲಿ ಲಕ್ ಡಸಂಟ್ ಮ್ಯಾಟರ್. ಹೌದಾ? ಅದು ಯಾವ ತರ ನೋಡೋಣ. ಫಸ್ಟ್ ಹಾರ್ಡ್ ವರ್ಕ್, ಫಸ್ಟ್ ಪ್ರಿಫರೆನ್ಸ್ ನಲ್ಲಿ ಬರಬೇಕು ಹಾರ್ಡ್ ವರ್ಕ್. ಯಾವುದೇ ನೀವು ಕೆಲಸನ ಮಾಡ್ತಿದ್ರು ಕೂಡ ಹಾರ್ಡ್ ವರ್ಕ್ ಮೀನಿಂಗ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೌದಾ? ಹಾರ್ಡ್ ವರ್ಕ್ ಅನ್ನೋದು ಕೇವಲ ಒಂದೇ ಸಲ ಮಾಡಿದ್ರೆ ಒಂದೇ ದಿನ ಮಾಡಿದಂತಲ್ಲ. ಎವ್ರಿ ಡೇ ನಿಮಗೆ ಓದೋಕೆ ಇಷ್ಟ ಇರ್ಲಿಲ್ಲ ಅಂದ್ರೂ ಕೂಡ ನೀವು ಬಂದು ಆ ಪುಸ್ತಕನ ಓದ್ಲೇಬೇಕು. ಹೌದಾ? ಇದು ಹಾರ್ಡ್ ವರ್ಕ್ ಅನ್ನೋದು ಎಲ್ಲರಿಗಿಂತ ಫಸ್ಟ್ ಪ್ರಿಫರೆನ್ಸ್. ಯಾವುದೇ ನೀವು ಯಾವುದೇ ಜಾಬ್ ಆಗ್ಲಿ, ಯಾವುದೇ ನೀವು ಸ್ಟಡಿಯಲ್ಲಿ ಆಗ್ಲಿ, ಯಾವುದೇ ನೀವು ಕೆಲಸ ಮಾಡ್ಬೇಕಾದ್ರೂ ಕೂಡ ಹಾರ್ಡ್ ವರ್ಕ್ ಅನ್ನೋದು ಬಹಳ ಮುಖ್ಯ. ಹಾರ್ಡ್ ವರ್ಕ್ ಪ್ರತಿದಿನ ನೀವು ಮಾಡ್ಲೇಬೇಕಾಗಿರುತ್ತೆ. ಸೆಕೆಂಡ್ ಏನ್ ಬರುತ್ತೆ, ಡೆಡಿಕೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್ ಎಷ್ಟಾಗಿರುತ್ತೆ. ಡೆಡಿಕೇಶನ್ ಅನ್ನೋದು ಸುಮ್ಮನೆ ಒಂದೇ ದಿನ ಮಾಡಿ ಕೆಲಸನ ಬಿಡೋದಲ್ಲ. ಈ ಲಾಂಗ್ ಟರ್ಮ್, ನಾವೇನ್ ಗೋಲ್ ನ ಡಿಸೈಡ್ ಮಾಡಿರ್ತೀವಿ, ಆ ಗೋಲ್ ನಲ್ಲಿ 2 ಟೈಪ್ ಗೋಲ್ ಇರುತ್ತೆ. ಒಂದು ಶಾರ್ಟ್ ಟರ್ಮ್ ಗೋಲ್, ಇನ್ನೊಂದು ಲಾಂಗ್ ಟರ್ಮ್ ಗೋಲ್. ಹೌದಾ? ಶಾರ್ಟ್ ಟರ್ಮ್ ಗೋಲ್ ಯಾವ ತರ ಆದ್ರೂ ನಾವು ಒಂದಿನ ಓದಿ, 2 ದಿನ ಓದಿ, 3 ದಿನ ಓದಿ ಆ ತರ ಬಿಡ್ಬೋದು. ಆದ್ರೆ ಈ ಲಾಂಗ್ ಟರ್ಮ್ ಗೋಲ್ಸ್ ಏನಿರುತ್ತೆ ಅದರಲ್ಲಿ ಈ ತರ ಮಾಡಕ್ ಆಗಲ್ಲ. ನೀವು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಡೇ ಆಗ್ಲಿ ನೀವು ಡೆಡಿಕೇಟೆಡ್ ಆಗಿ ನೀವು ಓದ್ಲೇಬೇಕು. ಹೌದಾ? ಆ ಡೆಡಿಕೇಶನ್ ನಿಮ್ಮ ಹತ್ರ ಇರಬೇಕು. ಇದಾದ್ಮೇಲೆ ಪರ್ಸೂರೆನ್ಸ್ ಆಗ್ಲಿ, ಡಿಸಿಪ್ಲಿನ್ ಆಗಿರೋದಾಗ್ಲಿ, ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡೋದಾಗ್ಲಿ ಕೂಡ ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ಸಿಸ್ಟೆನ್ಸಿಯಿಂದ ನೀವು ಇರ್ಬೇಕಾಗಿರುತ್ತೆ. ಎವ್ರಿ ಡೇ ನೀವು ಏನ್ ರೂಟೀನ್ ನ ಮಾಡ್ಕೊಂಡಿರ್ತೀರ ಆ ರೂಟೀನ್ ನ ಫಾಲೋ ಮಾಡ್ಲೇಬೇಕಾಗಿರುತ್ತೆ. ಹೌದಾ? ಯಾಕಂದ್ರೆ ಇದೇ ಕೂಡ ನೀವು ಸಿವಿಲ್ ಸರ್ವಿಸ್ಗೆ ಬೇಕಾಗಿರುವಂತ ಒಂದು ಪಬ್ಲಿಕ್ ಸರ್ವೆಂಟ್ ಗೆ ಬೇಕಾಗಿರುವಂತ ವ್ಯಾಲ್ಯೂಸ್ ಕೂಡ ನಿಮ್ಮಲ್ಲಿ ಇದೇ ಇರಬೇಕು. ಹಾನೆಸ್ಟಿ ಆಗಿರೋದು, ನಿಮ್ಮ ಮೇಲೆ ನೀವು ಬಿಲೀವ್ ಮಾಡಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು. ಯಾವುದೇ ಕೆಲಸನ ಈಸಿಲಿ ಆಗಿ ಮಾಡ್ಬೋದು ಯಾವಾಗ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಬೇಕು. ನಿಮ್ಮ ಮೇಲೆ ನೀವು ಬಿಲೀವ್ ಮಾಡ್ಕೊಂಡ ಮೇಲೆನೆ ಬೇರೆಯವರು ನಿಮ್ಮ ಮೇಲೆ ಬಿಲೀವ್ ಮಾಡೋದು. ಅಲ್ಲಿವರೆಗೂ ಯಾರು ನಿಮ್ಮ ಮೇಲೆ ಬಿಲೀವ್ ಮಾಡಲ್ಲ. ಹೌದಾ? ನಿಮ್ಮ ಮೇಲೆ ನಿಮ್ಮ ಸ್ಟ್ರೆಂತ್ ಏನು, ಹೌದಾ, ನಿಮ್ಮ ವೀಕ್ನೆಸಸ್ ಏನು ಅಂತ ನಿಮ್ಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಗೊತ್ತಿರಲ್ಲ. ಇವನ್ ಇನ್ಕ್ಲೂಡಿಂಗ್ ಪೇರೆಂಟ್ಸ್ಗೂ ಕೂಡ ಗೊತ್ತಿರಲ್ಲ ಈ ಬಿಲೀವ್ ಏನಿರುತ್ತೆ. ಹೌದಾ? ನಮ್ಮ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಏನಿರುತ್ತೆ ಅಂತ ನಮ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನನ್ಗೆ ಗೊತ್ತು ನಾವು ಏನ್ ಮಾಡ್ತಾ ಇದೀವಿ ಅಂತ. ಹೌದಾ? ಇದರಲ್ಲಿನೇ ಗಾಂಧೀಜಿ ಒಂದು ಥಾಟ್ ಹೇಳ್ತಾರೆ, ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರೋದು ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ. ಹೌದಾ? ಇದೇ ತರ ಕೆಲವೊಂದು ಲಕ್ ನ ರಿಪ್ಲೇಸ್ ಮಾಡತಕ್ಕಂತ ವರ್ಡ್ಸ್. ಇದು ವರ್ಡ್ಸ್ ಕೇಳೋದಕ್ಕೆ ಮಾತ್ರ ಸಿಂಪಲ್ ಆಗಿದೆ, ಆದ್ರೆ ಇದ್ರ ಮೀನಿಂಗ್ ತುಂಬಾ ದೊಡ್ಡದಿದೆ. ಅದಕ್ಕೆ ಒಂದ್ಸಲ ಅರ್ಥ ಮಾಡ್ಕೊಂಡು ಡಿಸಿಪ್ಲಿನ್ ಏನಿದೆ, ಕನ್ಸಿಸ್ಟೆನ್ಸಿ ಹೇಗಿರುತ್ತೆ, ಆ ಕೆಲಸನ ನೀವು ಮಾಡ್ಲೇಬೇಕು ಯಾವುದೇ ಎನಿ ಕಂಡೀಷನ್. ಹಾಗಾದ್ರೆ ಇಲ್ಲಿ ಬರ್ತಕ್ಕಂತ ಈ ಡ್ರೀಮ್ ಮತ್ತೆ ನಿಮ್ಮ ನಡುವೆ ಮತ್ತೆ ಈ ಡ್ರೀಮ್ ನಡುವೆ ಇರುವಂತ ಈ ಬ್ರಿಡ್ಜಸ್ ನ ಯಾವ ತರ ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳು ಯಾವ ತರ ನಿಮ್ಮ ಡ್ರೀಮ್ ನ ಡಿಸ್ಟ್ರಾಯ್ ಮಾಡುತ್ತೆ ಅಂದ್ರೆ ಅದು ಏನೇನು ಅಂತ ಇಲ್ಲಿ ನೋಡ್ಬೋದು. ಜಾಸ್ತಿ ಓವರ್ ಥಿಂಕ್ ಮಾಡೋದಾಗ್ಲಿ, ಕೇವಲ ಓವರ್ ಥಿಂಕ್ ಮಾಡೋದು ಇನ್ಸ್ಟೆಡ್ ಆಫ್ ಡೂಯಿಂಗ್. ಓಕೆ, ಕೆಲಸ ಮಾಡೋದನ್ನ ಬಿಟ್ಟು ಕೇವಲ ಯೋಚನೆ ಮಾಡ್ತಾ ಇದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು. ಟೈಮ್ ವೇಸ್ಟ್ ಮಾಡೋದಾಗ್ಲಿ, ಟೂ ಮಚ್ ವರಿ ಮಾಡ್ಕೊಳ್ಳೋದಾಗ್ಲಿ, ರಿಯಾಲಿಟಿ ವರ್ಸಸ್ ರೀಲ್, ಇವಾಗನೇ ನಾನು ಹೇಳಿದ ಸೋಷಿಯಲ್ ಮೀಡಿಯಾದ ಎಕ್ಸಾಂಪಲ್. ಮತ್ತೆ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದ್ರಿಂದ. ಹೌದಾ? ಯಾವುದೇ ಕೆಲಸ ನೀವು ಮಾಡ್ತಿದ್ರು ಕೂಡ, ಇವನ್ ಭಗವದ್ಗೀತಾದಲ್ಲಿಯೂ ಕೂಡ ಇದೆ ನಿಷ್ಕಾಮ ಕರ್ಮ ಅಂತ. ಹೌದಾ? ಇಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ, ಅದು ನೀವು ಯಾವಾಗ ಓದ್ತಾ ಇದ್ದೀರಾ, ನೀವು ಯಾವುದೇ ಕೆಲಸನ ಮಾಡ್ತಾ ಇದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್, ಓಕೆ, ಫಲದ ಚಿಂತೆ, ಓಕೆ, ರಿಸಲ್ಟ್ ನ ಚಿಂತೆ ಮಾಡ್ಲಾರ್ದೆ ನೀವು ಕೆಲಸನ ಮಾಡ್ತಿರ್ಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ನೀವು ಜಾಸ್ತಿನ ಇಟ್ಕೊಂಡಿರ್ಬಾರ್ದು. ಯಾರ ಜೊತೆನೂ ಏನು ಎಕ್ಸ್ಪೆಕ್ಟೇಷನ್ಸ್ ಬೇಡ. ಹೌದಾ? ಇಲ್ಲಿ ಓವರ್ ಥಿಂಕ್ ಮಾಡ್ಕೊಳ್ಳೋದಾಗ್ಲಿ, ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ನಿಮ್ಮ ಟೈಮ್ ಯಾವ ತರ ವೇಸ್ಟ್ ಆಗುತ್ತಿರುತ್ತೆ, ನಿಮ್ ಟೈಮ್ ಜೊತೆಗೆ ಟೈಮ್ನು ವೇಸ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಹಾಕ್ತಿರ್ತಕ್ಕಂಥ ಫೈನಾನ್ಷಿಯಲ್ ಮನಿ ಕೂಡ ವೇಸ್ಟ್ ಆಗುತ್ತೆ. ಅಂಡ್ ಲಾಸ್ಟ್ ಎನರ್ಜಿ ಕೂಡ ನಿಮ್ಮ ಹತ್ರ ವೇಸ್ಟ್ ಆಗುತ್ತೆ. ಹೌದಾ? ಇದು ಕೇವಲ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ಎಲ್ಲ, ನಾನ್ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ಕೂಡ ನೀವು ತುಂಬಾ
ಕೇರ್ಫುಲ್ ಆಗಿ ನಿಮ್ಮ ಎಕ್ಸಾಮ್ಗೆ ಪ್ರಿಪರೇಷನ್ ನೀವು ಮಾಡಬೇಕಾಗಿರುತ್ತೆ. ಇಷ್ಟೊಂದು ನಾವು ನೋಡ್ಕೊಂಡಿದ್ವಿ. ಇವಾಗ ನಾನ್ ಅಕಾಡೆಮಿಕ್ ಇಂದ ಯಾವ ತರ ನಾವು ಇರಬೇಕು ಅಂತ. ಇದಾದ್ಮೇಲೆ ನೋಡ್ಬೇಕು ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ನಾವು ಏನೇನು ಮಾಡಬಹುದು. ಒಂದು ಕಾಂಪ್ರಿಹೆನ್ಸಿವ್ ಸ್ಟ್ರಕ್ಚರ್ ನಾನು ಹಿಂದಿನ ವಿಡಿಯೋದಲ್ಲೇ ಮಾತಾಡಿದ್ದೆ. ಒಂದು ಆಸ್ಪಿರೆಂಟ್ಸ್ ಅಲ್ಲಿ ಯಾವುದೇ ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಮಾಡ್ತಿದ್ರು ಕೂಡ ಒಂದು ಎಕ್ಸಾಮ್ ನ ಪ್ರೊಸೀಜರ್ ತಿಳ್ಕೊಳ್ಳೋದಾಗ್ಲಿ, ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ ಯಾವ ತರ ಎಕ್ಸಾಮ್ ಪ್ರೊಸೀಜರ್ ಇರುತ್ತೆ, ಮತ್ತೆ ಆ ಎಕ್ಸಾಮ್ಗೆ ಬೇಕಾಗಿರುವಂತ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಅದನ್ನ ಅನಾಲಿಸಿಸ್ ಮಾಡೋದಾಗ್ಲಿ, ಸಿಲೆಬಸ್ ನೋಡ್ಕೊಳ್ಳೋದಾಗ್ಲಿ, ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ನೋಡ್ಕೊಳ್ಳೋದಾಗ್ಲಿ, ಸಬ್ಜೆಕ್ಟ್ ಅದಾದ್ಮೇಲೆ ಅದರ ಸಿಲೆಬಸ್, ಆಮೇಲೆ ಒಂದು ಪುಸ್ತಕನ ಓದೋದ್ರ ಬಗ್ಗೆ ಅದು ರಿಸರ್ಚ್ ಗೊತ್ತಿರಬೇಕು. ಓಕೆ, ಅದಕ್ಕೆ ಮತ್ತೆ ನಿಮ್ಗೆ ಏನಾದ್ರು ತಿಳಿದಿಲ್ಲ ಅಂದ್ರೂ ಕೂಡ ವಿಡಿಯೋಗಳನ್ನ ನೋಡ್ಕೊಳ್ಳೋದಾಗ್ಲಿ, ಇದಾದ್ಮೇಲೆ ಅದು ಓದಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ಟೆಸ್ಟ್ ಮಾಡೋದಾಗ್ಲಿ, ಇದಾದ್ಮೇಲೆ ರಿವಿಷನ್ ಮಾಡೋದು. ಹೌದಾ, ಇದು ಒಂದು ಎಕ್ಸಾಮ್ಗೆ ನೀವು ಬೇಕಾಗಿರುವಂತ ಪ್ರೊಸೆಸ್ ನ ಈ ತರ ನೀವು ಅಪ್ರೋಚ್ ಮಾಡ್ತಾ ಇದ್ರೆ ಆ ಎಕ್ಸಾಮ್ ಕೂಡ ಕ್ಲಿಯರ್ ಆಗುತ್ತೆ, ಆ ರಿಸಲ್ಟ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಎಕ್ಸಾಮ್ಗೆ ಬೇಕಾಗಿರುವಂತ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡೋದಿಲ್ಲ, ಸಿಲೆಬಸ್ ನೋಡ್ಕೊಳ್ಳೋದಾಗ್ಲಿಲ್ಲ, ಈ ತರ ಮಾಡೋದ್ರಿಂದ ಯಾವ ಎಕ್ಸಾಮ್ ಕೂಡ ಕ್ಲಿಯರ್ ಆಗಲ್ಲ. ಇದು ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ನೀವು ಒಂದು ಎಕ್ಸಾಮ್ಗೆ ಫುಲ್ಲಿ ಕಂಪ್ಲೀಟ್ ಆಗಿ ಹಾಲಿಸ್ಟಿಕ್ ಅಪ್ರೋಚ್ ಮಾಡತಕ್ಕಂತ ಮೇನ್ ಪಿಲ್ಲರ್ಸ್ ಇದ್ದಂಗೆ. ಹೌದಾ, ಯಾವುದೇ ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಮಾಡ್ತಿದ್ರು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲಾನು ಒಂದೇ ಪ್ಲೇಸ್ ನಲ್ಲಿ ಮಾಡಿರ್ತಕ್ಕಂಥದ್ದು, ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಬಹುದು, ಯಾವುದೇ ನಾನ್ ಬಿಲೀವ್ ಮಾಡೋದು ಪ್ರತಿಯೊಂದು ಪ್ರಾಬ್ಲಮ್ಗೆ ಪ್ರತಿಯೊಂದು ಸೊಲ್ಯೂಷನ್ ಕೂಡ ಇದೆ. ಯಾವುದೇ ಪ್ರಾಬ್ಲಮ್ ಆಗಲಿ, ಯಾವುದೇ ಚಾಲೆಂಜಸ್ ಆಗಲಿ, ಅದು ನೀವು ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇದು ನಾನು ಬಿಲೀವ್ ಮಾಡೋದು. ಹೌದಾ, ಪ್ರತಿಯೊಂದು ಸಮಸ್ಯೆಗೆ ಪ್ರತಿಯೊಂದು ಪರಿಹಾರ ಕೂಡ ಇದ್ದೇ ಇರುತ್ತೆ. ಹಾಗಾದ್ರೆ ಕೆಲವೊಂದು ಇವತ್ತಿನ ಒಂದು ದಿನದಲ್ಲಿ ನಮ್ಗೆ 24 ಅವರ್ಸ್ ನಮ್ಗೆ ಸಿಗ್ತಾ ಇದೆ ಅಂದ್ರೆ ನಾವು 8 ಅವರ್ಸ್ ನಾವು ಓದ್ಕೊಳ್ಳೋ ಟಾರ್ಗೆಟ್ ನಾವು ಮಾಡ್ಕೊಂಡಿದ್ರೆ ಆ 8 ಅವರ್ಸ್ ಫುಲ್ಫಿಲ್ ಆಗ್ಲೇಬೇಕು ಎನಿ ಕಂಡೀಷನ್ಸ್. ಹೌದಾ, ಇವಾಗ ಅದು ಉಳಿದಿರುವಂತ 16 ಅವರ್ಸ್ ಏನು ಇರುತ್ತೆ ಅದರಲ್ಲಿ ಮಾಡ್ತಕ್ಕಂಥದ್ದು, ಅದರಲ್ಲಿ ಇರ್ತಕ್ಕಂಥ ಡೇನ 16 ಅವರ್ಸ್ ಏನ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಹೌದಾ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಇಲ್ಲಿ ಚಾಲೆಂಜಸ್ ನ ಯಾವ ತರ ಚಾಲೆಂಜಸ್ ಬರುತ್ತೆ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ, ಮತ್ತೆ ಅದಕ್ಕೆ ಆಗಿರುವಂತ ಸೊಲ್ಯೂಷನ್ಸ್ ಕೂಡ ಇಲ್ಲಿ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹೆಲ್ತ್. ಯಾವುದೇ ಎಕ್ಸಾಮ್ ಪ್ರಿಪರೇಷನ್ ನೀವು ಮಾಡ್ತಾ ಇದ್ರು ಕೂಡ ಹೆಲ್ತ್ ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಲ್ಲ, ಅದಕ್ಕೆ ಹೇಳ್ತಾರೆ. ಓಕೆ, ಹೆಲ್ತ್ ಈಸ್ ವೆಲ್ತ್ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೀವು ಹೆಲ್ತ್ ನ ಕಾಪಾಡ್ಕೊಳ್ಬೇಕಾದ್ರೆ ಇಲ್ಲಿ 2 ತರ ಹೆಲ್ತ್ ನ ನೀವು ಕಾಪಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ ನಾವು ವೀಕ್ ಆದ್ರೆ ಇಲ್ಲಿ ನಾವು ನೋಡಬಹುದು. ಹೌದಾ, ನಾವು ಫಿಸಿಕಲ್ ಆಗಿ ವೀಕ್ ಇದ್ರೆ ಇಲ್ಲಿ ನಾವು ಜಿಮ್ ಮಾಡೋದಾಗ್ಲಿ, ಎಕ್ಸರ್ಸೈಸ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ನಾವು ರನ್ನಿಂಗ್ ಮಾಡ್ಕೊಳ್ಳೋದಾಗ್ಲಿ, ಸ್ವಲ್ಪ ಗುಡ್ ಕ್ವಾಲಿಟಿ ಫುಡ್ ನ ಮೇಂಟೈನ್ ಮಾಡ್ಕೊಂಡು ನಾವು ಕಾಪಾಡ್ಕೊಳ್ಬಹುದು. ಆದ್ರೆ ಮೆಂಟಲಿ ನೀವು ವೀಕ್ ಆದ್ರೆ ತುಂಬಾ ತುಂಬಾ ಟೈಮ್ ತಗೊಳುತ್ತೆ ರಿಕವರ್ ಆಗ್ಬೇಕಂದ್ರೆ. ಹೌದಾ, ಮೆಂಟಲ್ ಹೆಲ್ತ್ ಕೂಡ ನೀವು ಕಾಪಾಡ್ಕೊಳ್ಬಹುದು. ಯಾವ ತರಪ್ಪ ಅಂದ್ರೆ ಎವ್ರಿ ಡೇ ಮೆಡಿಟೇಷನ್ ಮಾಡ್ಕೊಳ್ಳೋದಾಗ್ಲಿ. ಹೌದಾ, ನೀವು ಫೋಕಸ್ಡ್ ಆಗಿರೋದ್ರಿಂದ ಜಾಸ್ತಿ ಯಾವ್ದ್ರ ಬಗ್ಗೆನೂ ಟೂ ಮಚ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಬಾರ್ದು. ಹೌದಾ, ಇವಾಗ ನೀವು ಎಕ್ಸ್ಪೆಕ್ಟೇಷನ್ಸ್ ಮಾಡಿರ್ತೀರಾ, ಅದು ಎಕ್ಸ್ಪೆಕ್ಟೇಷನ್ಸ್ ನಿಮ್ ಫುಲ್ಫಿಲ್ ಆಗಿಲ್ಲಪ್ಪ ಅಂದ್ರೆ ಅಲ್ಲಿ ಕಾಗ್ನೇಟಿವ್ ಡಿಸೋನೆನ್ಸ್ ಆಗುತ್ತೆ. ಹೌದಾ, ಈ ಕಾಗ್ನೇಟಿವ್ ಡಿಸೋನೆನ್ಸ್ ಆದ್ಮೇಲೆ ಆಗೋದು ಇದೆ, ನಾವು ಯಾವತ್ತು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವೋ ಎಕ್ಸ್ಪೆಕ್ಟೇಷನ್ಸ್ ನಾವು ಅನ್ಕೊಂಡಿರೋ ತರ ಇರೋದಿಲ್ಲಲ್ಲ, ಅವಾಗ ಆಗೋದು ಇದು ಮೆಂಟಲ್ ಕಾಗ್ನೇಟಿವ್ ಡಿಸೋನೆನ್ಸ್. ಇದು ಎಥಿಕ್ಸ್ ನಲ್ಲಿ ಕೂಡ ಬರುತ್ತೆ. UPSC ಮತ್ತೆ KPSC ಓದ್ತಿರುವಂತವ್ರಿಗೆ ಇದರಲ್ಲಿ ಬರುತ್ತೆ. ಹೌದಾ, ಅದಕ್ಕೋಸ್ಕರನೇ ಹೆಲ್ತ್ ರಲ್ಲಿ ನೋಡ್ಕೊಳ್ಬಹುದು. ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ನ ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಡಿಸ್ಟ್ರಾಕ್ಷನ್ಸ್, ಈ ಪ್ರಿಪರೇಷನ್ ನಲ್ಲಿ ನೀವು ನೋಡಬಹುದು ಡಿಸ್ಟ್ರಾಕ್ಷನ್ಸ್ ಕೂಡ ತುಂಬಾ ಇರುತ್ತೆ. ಡಿಸ್ಟ್ರಾಕ್ಷನ್ ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಹೌದಾ, ಐಡೆಂಟಿಫೈ ಮಾಡೋದು ಹೇಗಂದ್ರೆ ಒಂದು ಡೇ ನಲ್ಲಿ ನಿಮ್ಮ 24 ಅವರ್ಸ್ ನಿಮ್ಮ ಹ್ಯಾಂಡ್ ನಲ್ಲಿ ಇದ್ರೆ ಆ ಡೇ ನ ಟ್ರ್ಯಾಕ್ ಮಾಡಿ. ಓಕೆ, ಅದರಲ್ಲಿ ನೀವು 24 ಅವರ್ಸ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಟೈಮ್ ಎಲ್ಲಿ ವೇಸ್ಟ್ ಆಗ್ತಾ ಇದೆ, ಇವಾಗ ನಾನು ಊಟಕ್ಕೆ ಹೋದ್ರು ಕೂಡ 1 ಗಂಟೆ ಹೋಗ್ತಾ ಇದೆಯಾ, ಹಾಗೆ ನೀವು ಮಲ್ಕೊಂಡ್ರು ಕೂಡ ನೀವು 8 ಅವರ್ಸ್ ಮಲ್ಕೋತೀರಾ. ಓಕೆ, ಈ ತರ ನಿಮ್ಮ ಟೈಮ್ ನ ಟ್ರ್ಯಾಕ್ ಮಾಡ್ಕೊಂಡು ಡಿಸ್ಟ್ರಾಕ್ಷನ್ ಐಡೆಂಟಿಫೈ ಮಾಡಿ ಮತ್ತೆ ಎಲ್ಲರದಕ್ಕಿಂತ ದೂರ ಇರೋದು ಮೊಬೈಲ್ ಇಂದ. ಇವತ್ತಿನ ಕೂಡ ಆಸ್ಪಿರೆಂಟ್ ನಲ್ಲಿ ನೀವು ನೋಡಬಹುದು ಇವ್ರ ಸ್ಟಡಿ ಅವರ್ಸ್ 8 ಅವರ್ಸ್ ಇದ್ರು ಕೂಡ ಈ ಮೊಬೈಲ್ ಯೂಸೇಜ್ ಏನ್ ಸ್ಕ್ರೀನ್ ಟೈಮ್ ಇರುತ್ತೆ, ಸ್ಕ್ರೀನ್ ಟೈಮ್ ಇವಾಗ್ನು ನೀವು ನೋಡಬಹುದು ಮೊಬೈಲ್ ನಲ್ಲಿ 10 ಅವರ್ಸ್ ಗಿಂತ ಜಾಸ್ತಿ ಇರುತ್ತೆ. ಹೌದಾ, ಈ ತರ ಅಂದ್ರೆ ನೀವು ಇನ್ನ ಓದೋದೇ ನಿಮ್ಮ ಜಾಸ್ತಿ ಆಗಿರಲ್ಲ, ಆದ್ರೆ ಓದೋದೇ 1 ಗಂಟೆ ನೀವು ಓದಿದ್ರೆ ಇಲ್ಲಿ ಮೊಬೈಲ್ ಯೂಸೇಜ್ ಮಾಡೋದು 2 ಗಂಟೆ 3 ಗಂಟೆ ಟೈಮ್ ಆಗಿರುತ್ತೆ. ಹೌದಾ, ಇವಾಗ್ನು ನೀವು ನಿಮ್ಮ ಮೊಬೈಲ್ ನಲ್ಲಿ ಸ್ಕ್ರೀನ್ ಟೈಮಿಂಗ್ ನೀವು ನೋಡ್ಕೊಳ್ಬಹುದು. ಅದಕ್ಕೆ ಮೊಬೈಲ್ ನಿಂದ ದೂರ ಇರಿ. ಫೈನಾನ್ಷಿಯಲಿ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ. ಅಲ್ಲ, ಕೆಲವೊಬ್ಬರಿಗೆ ಇರೋಲ್ಲ, ಆದ್ರೆ
ಬಡ ವಿದ್ಯಾರ್ಥಿಗಳು ಯಾರು ಬಂದಿರ್ತಾರೆ ಇಲ್ಲಿ, ಅವರಿಗೆ ನಾನು ಹೇಳ್ತಾ ಇರೋದು, ಇಲ್ಲಿ ಫೈನಾನ್ಷಿಯಲಿ ನೀವು ಏನು ಪ್ರಾಬ್ಲಮ್ ಆಗ್ತಾ ಇದ್ದಾರಪ್ಪ ಅಂದ್ರೆ ನೀವು ಒಂದು ಅಲ್ಟರ್ನೇಟ್ ವರ್ಕ್ನ ನೋಡ್ಕೊಳ್ಬೇಕಾಗುತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇವಲ ಪ್ಲಾನ್ ಎ ಏನಿರುತ್ತೆ ಅದು ಒಂದೇ ಮುಖ್ಯ ಅಲ್ಲ, ಪ್ಲಾನ್ ಬಿ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಪ್ಲಾನ್ ಎ ನಿಮ್ದು ಯಾವುದೇ ಎಕ್ಸಾಮ್ನ ಪ್ರಿಪರೇಷನ್ ಮಾಡುತ್ತಿದ್ರು ಕೂಡ ಪ್ಲಾನ್ ಬಿ ಏನಾಗಿರುತ್ತೆ, ಒಂದು ಅರ್ನಿಂಗ್ ಮಾಡುವಂಥದ್ದು ಇರಬೇಕು. ಹೌದಾ, ಮನಿ ಅರ್ನಿಂಗ್ ಮಾಡೋದಾಗ್ಲಿ ಇದು ಇರಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನಿಮ್ಮ ಅಕಾರ್ಡಿಂಗ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು. ಫೈನಾನ್ಷಿಯಲ್ ನೀವು ವರ್ಕ್ ಮಾಡಬೇಕು, ನೀವು ಏನಾದರೂ ಫೈನಾನ್ಷಿಯಲ್ ಇಂಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಕೂಡ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಇಲ್ಲಿ ಇದು ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಚಾಲೆಂಜ್ ಬರೋದು, ಪ್ರಾಬ್ಲಮ್ ಬರೋದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಮಾಡ್ತಿದ್ರೆ ಇಲ್ಲಿ ಎಲ್ಲರ ಹತ್ರನೂ ಕೂಡ ಕರೆಕ್ಟ್ ಆಗಿ ಟೈಮ್ 24 ಅವರ್ಸ್ ಇರುತ್ತೆ. ಆದ್ರೆ ಕೆಲವೊಬ್ಬರು ತುಂಬಾ ಎಫೆಕ್ಟಿವ್ ಆಗಿ ಅವರ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಮಾಡ್ಕೊಳ್ಳೋದಿಲ್ಲ. ಇವತ್ತಿನ ದಿನ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ರು ಕೂಡ ಈ ಟೈಮ್ ಮುಂದೆ ನಿಮ್ಮ ಫ್ಯೂಚರ್ ನಲ್ಲಿ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದ್ರೆ ನೀವು ಒಂದು ಸರ್ವಿಸ್ ನಲ್ಲಿ ಹೋಗಿದ್ಮೇಲೆ ಅಲ್ಲಿ ಬರ್ತಕ್ಕಂಥ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಜಾಬ್ ಅಂತ ಸರ್ವಿಸ್ ಅಂತ ಇಲ್ಲ, ಗವರ್ಮೆಂಟ್ ಜಾಬ್ ಅಂತಾನೆ ಇಲ್ಲ, ನೀವು ಬೇರೆ ಜಾಬ್ ಕೂಡ ಮಾಡ್ತಿದ್ರು ಕೂಡ ಅಲ್ಲಿ ನೀವು ಅರ್ನಿಂಗ್ ಮಾಡ್ತಿರ್ತಾರ, ಮನಿ ಅರ್ನಿಂಗ್ ಮಾಡ್ತಿದ್ದೀರಾ. ಹೌದಾ, ಅವಾಗ ನಿಮ್ಗೆ ಆ ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ. ಫಸ್ಟ್ ನಾವು ಟೈಮ್ನ ವ್ಯಾಲ್ಯೂ ಕೊಡೋದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ನ ಇವತ್ತಿನ ದಿನ ನೀವು ವೇಸ್ಟ್ ಮಾಡದೆ ನಿಮ್ಮ ಎಫೆಕ್ಟಿವ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ನಿಮಗೆ ಆಗಿರೋ ನಿಮ್ಮಲ್ಲಿ ಇರುವಂತಹ ವೀಕ್ನೆಸಸ್ ನ ಸ್ಟ್ರೆಂತ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಹೌದಾ, ಅದು ಮುಖ್ಯ. ಟೈಮ್ ನೀವು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ರು ಕೂಡ ಅಲ್ಲಿ ನಿಮಗೆ ಫ್ಯೂಚರ್ ನಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇಂಪ್ರಾಪರ್ ಸ್ಲೀಪ್, ಒಂದು ಗುಡ್ ಹೆಲ್ತ್ ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಒಂದು ಗುಡ್ ಸ್ಲೀಪ್ ಕೂಡ. ಹೌದಾ, ಗುಡ್ ಸ್ಲೀಪ್ ಅಂದ್ರೆ ಇಲ್ಲಿ 10 ಗಂಟೆ 9 ಗಂಟೆ ಅಲ್ಲ, 7 ರಿಂದ 8 ಗಂಟೆ ಇದು ಸಾಕಾಗುತ್ತೆ. ಯಾರು ಅಬೌಟ್ 21 ಇಯರ್ಸ್ ಏಜ್ ಇರುತ್ತೆ ಅವರಿಗೆ 7 ರಿಂದ 8 ಗಂಟೆ ಇದು ಎಫೆಕ್ಟಿವ್ ಸ್ಲೀಪ್. ಹೌದಾ, ಗುಡ್ ಸ್ಲೀಪ್ ಅಂತಾನೆ ಕನ್ಸಿಡರ್ ಮಾಡೋದು. ಹೌದಾ, ಇಲ್ಲಿ ಸ್ಲೀಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಿದ್ರೆ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತಿನ ದಿನ ನಾವು ನೋಡ್ಬೋದು, ದೇಶದ ಪ್ರಧಾನಿ ಆಯ್ತು, ದೇಶದ ರಾಷ್ಟ್ರಪತಿ ಕೂಡ ಆಯ್ತು. ಹೌದಾ, ಇವರು ಒಂದು ದಿನ ಕೂಡ ತಮ್ಮ ಜಾಬ್ಗೆ ಅಬ್ಸೆನ್ಸ್ ಆಗಲ್ಲ. ಆಗ ಅಬ್ಸೆಂಟ್ ಆಗಲ್ಲ, ವಿತೌಟ್ ಅಬ್ಸೆಂಟ್ ಇವ್ರು ಎವ್ರಿ ಡೇ ಕೆಲಸವನ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರು ಅಷ್ಟೊಂದು ಏಜ್ ಆದ್ರೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಲು ಕಾರಣ ಏನಂದ್ರೆ ಅವರು ಪ್ರಾಪರ್ ಸ್ಲೀಪ್. ಹೌದಾ, ಪ್ರಾಪರ್ ಫುಡ್, ಅವ್ರು ಮಾಡ್ತಕ್ಕಂಥ ಫುಡ್ ಮೇಂಟೈನ್. ಇಲ್ಲಿ ಗುಡ್ ಕ್ವಾಲಿಟಿ ಅಂದ್ರೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಇದು ಮಾಡೋದಲ್ಲ, ಇರತಕ್ಕಂಥ ಫುಡ್ನೇ ಒಳ್ಳೆ ರೀತಿಯಲ್ಲಿ ಕನ್ಸ್ಯೂಮ್ ಮಾಡೋದಾಗ್ಲಿ. ಹೌದಾ, ಈ ಪ್ರಿಪರೇಷನ್ ನಲ್ಲಿ ಕೂಡ ನೀವು ನೋಡಬಹುದು ಚಾಲೆಂಜಸ್ ಇನ್ನೊಂದು ಏನಂದ್ರೆ ಟೂ ಮಚ್ ರಿಸೋರ್ಸ್. ಒಂದು ಸಬ್ಜೆಕ್ಟ್ ನ 10-12 ಪುಸ್ತಕಗಳು ಇರುತ್ತೆ. ನಾನು ಇವಾಗಲೂ ಕೂಡ ಒಬ್ಬರೊಬ್ಬರ ಹತ್ರ ನೋಡ್ತಾ ಇರ್ತೀನಿ, ಒಂದು ಸಬ್ಜೆಕ್ಟ್ಗೆ 3 ಅಥವಾ 4 ಸಬ್ಜೆಕ್ಟ್ಗಳು ಬುಕ್ ಇರುತ್ತೆ. ಈ ಬುಕ್ ನಿಂದ ಆಗಿರ್ತಕ್ಕಂಥ ಡಿಸ್ಟ್ರಾಕ್ಷನ್ ಏನಂದ್ರೆ ಬರ್ಡನ್, ಆಂಗ್ಸಿಟಿ, ಸ್ಟ್ರೆಸ್, ಪ್ರೆಷರ್. ಇದೆಲ್ಲ ಒಂದು ಪುಸ್ತಕನ ಒಂದು ಸಲ ಓದೋದಷ್ಟೇ ಮುಖ್ಯ ಅಲ್ಲ, ಆ ಓದಿರ್ತಕ್ಕಂಥ ಪುಸ್ತಕನ ಪದೇ ಪದೇ ರಿವಿಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ರಿವಿಷನ್ ಮಾಡ್ತಾ ಇಲ್ಲ ಅಂದ್ರೆ ಕೂಡ ಅದು ಒಂದು ಸಲ ನೀವು ಏನು ಓದ್ತೀರಾ ಅದು ಕೂಡ ವೇಸ್ಟ್ ಆಗಿರುತ್ತೆ. ಹೌದಾ, ಬುಕ್, ಇಲ್ಲಿ ಬುಕ್ ನ ಒಂದು ಸಬ್ಜೆಕ್ಟ್ಗೆ ನಾನು ಹೇಳಿದ್ದೆ ತಮ್ ರೂಲ್, ಅವಾಗೆ ಒಂದು ಸಬ್ಜೆಕ್ಟ್ ನ ಓದ್ಕೊಳ್ಬೇಕಾದ್ರೆ ಒಂದು ಬುಕ್, ಒಂದು ಟೀಚರ್, ಮುಗೀತು ಅಷ್ಟೇ. ನಾವು ನೋಡ್ಕೊಂಡು ಓದ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ಕಡಿಮೆ ಬುಕ್ಸ್ ನ ಇರ್ತೀರಾ ಅದನ್ನೇ ರಿವೈಸನ್ ಮಾಡಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಪ್ರಾಪರ್ ಆಗಿ ನಿಮಗೆ ಗೈಡೆನ್ಸ್ ಇರ್ಲಿಲ್ಲ ಅಂದ್ರೆ ಯಾವ ತರ ಅಪ್ರೋಚ್ ಮಾಡೋದು ಕೂಡ ಇಲ್ಲಿ ನಾನು ಕೆಲವೊಂದು ಅಪ್ರೋಚಸ್ ನನಗೆ ಗೊತ್ತಿರುವಂತ ವಿಷಯಗಳನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೌದಾ, ಯೂಟ್ಯೂಬ್ ನಲ್ಲಿ ಯಾವ ತರ ಯಾವ ಸಬ್ಜೆಕ್ಟ್ ನ ಓದ್ಕೊಳ್ಬೇಕು, ಯಾವ ತರ ನೀವು ಅಪ್ರೋಚ್ ನ ಮಾಡ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಅಂತ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ನೀವು ನಾನು ಮಾಡ್ತಿರೋಂಥ ಕೆಲಸದ ಮೇಲೆ ಬಿಲೀವ್ ಇರ್ಲಿಪ್ಪ ಅಂದ್ರೆ ನೀವು ಮೆಂಟರ್ನ ಪ್ರೊವೈಡ್ ಮಾಡ್ಕೊಳ್ಳಿ, ಅಥವಾ ನಿಮ್ ಸೀನಿಯರ್ಸ್ ಗಳನ್ನ ಕೇಳಿ, ಅಥವಾ ನಿಮ್ಮ ಅಣ್ಣಂದಿರನ್ನ ಕೇಳಿ. ಹೌದಾ, ಕೆಲವೊಂದು ಅಪ್ರೋಚಸ್ ನ ನೀವು ಕಂಡುಕೊಳ್ಬೇಕಾಗುತ್ತೆ. ಒಂದು ಎಕ್ಸಾಮ್ ನ ಪ್ರಾಪರ್ ಆಗಿ ನೀವು ಪ್ರಿಪರೇಷನ್ ಮಾಡ್ಬೇಕಾಗಿದ್ದು ಕೂಡ ಅಂದ್ರೆ ಗೈಡೆನ್ಸ್ ಕೂಡ ಇಂಪಾರ್ಟೆಂಟ್, ಅಪ್ರೋಚ್ ಕೂಡ ತುಂಬಾ ಇಂಪಾರ್ಟೆಂಟ್. ಗೈಡೆನ್ಸ್ ನೀವು ಮೆಂಟರೇ ಅಂತ ಹೇಳಿಲ್ಲ, ಬೇರೆ ಯಾರಾದ್ರೂ ನಿಮ್ಮ ಅಣ್ಣಂದಿರಾಗ್ಲಿ, ಯಾರಾದ್ರೂ ನಿಮ್ಮ ಸೀನಿಯರ್ ಆಗ್ಲಿ, ನಿಮ್ಮ ಯಾರಾದ್ರೂ ಜಾಬ್ ಮಾಡ್ತಿದ್ರೆ ಕೂಡ ಅವರಿಗೆ ಕೇಳಿ ಒಂದು ಪ್ರಾಪರ್ ಗೈಡೆನ್ಸ್ ನ ತಗೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಅಂಡರ್ ಕಾನ್ಫಿಡೆಂಟ್ ಆಗಿರೋದು, ಫಿಯರ್, ಆಂಗ್ಸಿಟಿ ಇಂದ ಇರ್ತಕ್ಕಂಥ ಆಸ್ಪಿರೆಂಟ್ಸ್ ಗಳಾಗ್ಲಿ. ಯಾಕಂದ್ರೆ ಇವತ್ತಿನ ಈ ದಿನಗಳಲ್ಲಿ ನೀವು ನೋಡಬಹುದು KPSC ಮತ್ತೆ UPSC ಎಕ್ಸಾಮ್ಗಳು ಇಷ್ಟೊಂದು ಮುಂದೆ ಹೋಗಿದೆ ಅಂದ್ರೂ ಕೂಡ ಕೆಲವೊಬ್ರು ಅಂಡರ್ ಕಾನ್ಫಿಡೆಂಟ್ ಇರುತ್ತೆ. ಹೌದಾ,
ಇದು ಎಲ್ಲರಿಗೂ ಕಾಮನ್. ಇದು ನನಗೆ ನಾನು ಫುಲ್ಲಿ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇಲ್ಲ. ಆದ್ರೂ ಕೂಡ ಕೆಲವೊಬ್ಬರಿಗೆ ಓದಿರ್ತಕ್ಕಂಥ ಇನ್ಫಾರ್ಮೇಶನ್ ಆಗಲಿ ರೀಕಾಲ್ ಅದು ಆಗಲ್ಲ. ಯಾಕಂದ್ರೆ ಇದೇ ಲಾಸ್ಟಿಗೆ ಏನಿರುತ್ತೆ, ಫಿಯರ್ ಆಗಲಿ ಆಂಗ್ಸೈಟಿಯಿಂದ ಇದು ಎಲ್ಲರಿಗೂ ಆಗ್ತಕ್ಕಂಥ ನಾರ್ಮಲ್. ಇದರಿಂದ ಜಾಸ್ತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ಓದಿರ್ತೀರಾ, ಬುಕ್ನ ಓದಿರ್ತೀರಾ, ಅದಾದ್ಮೇಲೆ ರಿವಿಷನ್ ಮಾಡಬೇಕು, ಇದಾದ್ಮೇಲೆ ಟೆಸ್ಟ್ ಮಾಡಬೇಕು. ಹೌದಾ, ಟೆಸ್ಟ್ ನಲ್ಲಿ ಏನು ಅನಾಲಿಸಿಸ್ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹೌದಾ, ಈ ತರ ನೀವು ಅಪ್ರೋಚ್ ನ ತಗೊಂಡು ಎಕ್ಸಾಮ್ ನ ಪ್ರಿಪರೇಷನ್ ಮಾಡಬೇಕು. ಹೌದಾ, ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಫಸ್ಟ್ ರ್ಯಾಂಕ್ ಟಾಪರ್ UPSC ಟಾಪರ್ ಕೂಡ ನೆಕ್ಸ್ಟ್ ಅಟೆಂಪ್ಟ್ ನಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋದು ಭರವಸೆ ಇರಲ್ಲ. ಓಕೆ, ಅವರು ಅಂಡರ್ ಕಾನ್ಫಿಡೆಂಟೇ ಇರುತ್ತಾರೆ. ಹೌದಾ, ಈ ತರ ನೀವು ಇದು ಏನ್ ನಾರ್ಮಲ್ ಇರುತ್ತೆ ಅದಷ್ಟನ್ನೇ ಇದು ನೀವು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದಾದ್ಮೇಲೆ ಫೋಮೋ ಇರುತ್ತೆ. ಕೆಲವೊಬ್ಬರಿಗೆ ನಮಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ, ಮಾಡ್ತೀರಾ, ಅದು ಫೋಮೋ ಇಂದ ನೀವು ಹೊರಗಡೆ ಬಂದು ಫೋಕಸ್ ಆಗಿ ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಮನಸ್ಸಿಂದ ಮಾಡಬೇಕು. ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. ಹೌದಾ, ಇದಾದ್ಮೇಲೆ ಲ್ಯಾಕ್ ಆಫ್ ಮೋಟಿವೇಶನ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟೊಂದು ನಾನು ಡಿಸ್ಕಷನ್ ಮಾಡಿದೆ, ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಡಿಸ್ಟ್ರಾಕ್ಷನ್ ನ ತೆಗೆದು ಓಕೆ, ಎವ್ರಿ ಡೇ ನೀವು ಮಾಡ್ತಕ್ಕಂಥ ಕೆಲಸನ ಒಂದು ಸ್ಟ್ರಾಂಗ್ ವೈ, ಓಕೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು IAS ಆಫೀಸರ್ ಆಗ್ತಾ ಇದ್ದೀನಿ ಅಂತ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಪ್ರಿಪರೇಷನ್ ಅಲ್ಲಿ ನಾನು IAS ಯಾಕೆ ಆಗ್ಬೇಕು ಅಂತ ನಿಮ್ಗೆ ಆ ವೈ ಗೊತ್ತಿರಬೇಕು. ನಾನು ಯಾಕೆ IAS ಆಫೀಸರ್ ಆಗ್ಬೇಕು, ಓಕೆ ನನ್ನಿಂದ ಏನು ಹೆಲ್ಪ್ ಆಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಇದು ಬೇರೆ ಇರುತ್ತೆ. ಹೌದಾ, ಎಲ್ಲರ ಹತ್ರನೂ ಆಪ್ಷನ್ಸ್ ಬೇರೆ ಇರುತ್ತೆ. ಅವ್ರು ಯಾಕೆ ಬರ್ತಾ ಇದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಇಲ್ಲಿ ಸಕ್ಸಸ್ ರೇಷಿಯೋ ಕೂಡ ಕಡಿಮೆ ಇದೆ ಅಂದ್ರೂ ಕೂಡ ಇಲ್ಲಿ ಅವರು ಎಂಟರ್ ಆಗ್ತಾರೆ. ಯಾಕಂದ್ರೆ ಬೆಸ್ಟ್ ಔಟ್ ಆಫ್ ಬೆಸ್ಟ್ ನ ಅವ್ರು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಮಾತ್ರ ಇಲ್ಲಿ ಬಂದಿರ್ತಾರೆ. ಹೌದಾ, ಇದು ಲ್ಯಾಕ್ ಆಫ್ ಮೋಟಿವೇಶನ್ ಏನಿರುತ್ತೆ, ತುಂಬಾ ಸ್ಟ್ರಾಂಗ್ ವೈ ಇರಬೇಕು. ನನ್ನಿಂದ ಜನರಿಗೆ ಏನ್ ಹೆಲ್ಪ್ ಆಗುತ್ತೆ. ಸೆಲ್ಫ್ ಸರ್ವೆಂಟ್ ಇಸ್ ನಥಿಂಗ್ ಬಟ್ ಅವ್ರು ಮಾಡ್ತಕ್ಕಂಥ ಕೆಲಸನೇ. ಯಾವುದೇ ನೀವು ಜಾಬ್ನ ತಗೊಳ್ಬೇಕಾದ್ರೂ ಕೂಡ, ನೀವು ಜಾಬ್ನ ಮಾಡ್ಕೊಳ್ಬೇಕಂದ್ರೂ ಕೂಡ ಆ ಜಾಬ್ನ ರಿಯಾಲಿಟಿನ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು PSA ಆಗ್ಬೇಕಂದ್ರೆ ಅದು ಗ್ರೌಂಡ್ ಲೆವೆಲ್ ನಲ್ಲಿ ಬರ್ತಕ್ಕಂಥ ಪೋಸ್ಟ್. ಆ PSA ವರ್ಕ್ ಏನಿರುತ್ತೆ, ಅದ್ರ ಫಂಕ್ಷನ್ಸ್ ಏನಿರುತ್ತೆ, ಇದೇ ತರ ಒಂದು ಡಿಸ್ಟ್ರಿಕ್ಟ್ IPS ಆಗ್ಲಿ, ಹೌದಾ, ಇವ್ರದ್ದು ಏನ್ ರೋಲ್ ಇರುತ್ತೆ, ಇವ್ರ ಹತ್ರ ಏನೇನ್ ಫಂಕ್ಷನ್ಸ್ ಇರುತ್ತೆ, ಏನೇನ್ ಪವರ್ ಇರುತ್ತೆ, ಏನೇನ್ ಡ್ಯೂಟಿನ ಮಾಡ್ಬೋದು, ಇದನ್ನ ನೋಡ್ಬೋದು. ಓಕೆ, ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ನೋಡೋದಲ್ಲ, ಅದರದ್ದೇ ಬೇರೆ ಆದಂತ ಲೋಕ ಇದೆ. ಹೌದಾ, ನೀವು ರಿಯಾಲಿಟಿನ ನೋಡ್ಕೊಂಡು ಇಲ್ಲಿ ನೀವು ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ವೈ ಇರಬೇಕು. ನಾನು ಯಾಕೆ ಮಾಡ್ತಾ ಇದ್ದೀನಿ ಈ ಕೆಲಸನ, ಇದರಿಂದ ನನಗೆ ಏನ್ ಹೆಲ್ಪ್ ಆಗುತ್ತೆ, ಇದರಿಂದ ಬೇರೆಯವ್ರಿಗೆ ಏನ್ ಹೆಲ್ಪ್ ಆಗುತ್ತೆ. ಹೌದಾ, ಈ ತರ ಸ್ಟ್ರಾಂಗ್ ವೈನ ನಿಮ್ಮ ಹತ್ರ ಇರಬೇಕು. ಇದಷ್ಟು ಕೆಲವೊಂದು ಇಂಪಾರ್ಟೆಂಟ್ ಚಾಲೆಂಜಸ್ ಈ ಪ್ರಿಪರೇಷನ್ ನಲ್ಲಿ ಇತ್ತು. ಇದಷ್ಟು ಕೆಲವೊಂದು ರಿಯಾಲಿಟೀಸ್ ಮತ್ತೆ ಚಾಲೆಂಜಸ್ ಆಯ್ತು. ಇಲ್ಲಿ ನೀವು ನೋಡಬಹುದು, ಈ ವಿಡಿಯೋ ಕೂಡ ತುಂಬಾ ದೊಡ್ಡದಾಗಿದೆ. ಇದರಲ್ಲಿ ನನ್ನಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂದಷ್ಟೇ ನನ್ನ ಟೈಮ್ ನಾನು ಡೈವರ್ಟ್ ಮಾಡ್ಕೊಂಡು ನಾನು ಇಲ್ಲಿ ಹೇಳ್ತಾ ಇರೋದು. ಇದ್ರ ಜೊತೆಗೆ ನನಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೂಡ ನನ್ನ ಒಂದು ಪ್ರಿಪರೇಷನ್ ಅಲ್ಲಿ ಅಕೌಂಟಬಿಲಿಟಿನ ಮೇಂಟೈನ್ ಮಾಡೋದಾಗ್ಲಿ, ಓಕೆ ಒಂದು ಟ್ರಾನ್ಸ್ಪರೆನ್ಸಿ ತರೋದಾಗ್ಲಿ, ಹೌದಾ, ಇಲ್ಲಿ ನನ್ನ ಕೆಲಸದಲ್ಲಿ ಮಾಡ್ತಕ್ಕಂಥ ವೀಕ್ನೆಸಸ್ ಏನಿದ್ರು ಕೂಡ ಅದನ್ನ ನಾನು ತಿಳ್ಕೊಂಡು ಮತ್ತೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಾಗ್ಲಿ, ಹೌದಾ, ಈ ತರ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ಕೇವಲ ಬೇರೆಯವರಿಗೆ ಹೇಳ್ತಾ ಇಲ್ಲ, ಇದಕ್ಕೋಸ್ಕರನೇ ಈ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಬರ್ತಕ್ಕಂಥ ಪ್ರಿಪರೇಷನ್ ಮಾಡ್ತಾ ಇರೋದು. ಮತ್ತೆ ನನಗೆ ಒಂದು ಅಕೌಂಟಬಿಲಿಟಿ ಸಿಗ್ಲಿ ಅಂತ ಎಲ್ಲರ ಜೊತೆ ಸೋಷಿಯಲೈಸೇಷನ್ ಆಗಿ ನಾನು ಈ ಟೈಮ್ ನಾನು ಡೈವರ್ಟ್ ಮಾಡ್ತಾ ಇರೋದು. ಇಷ್ಟೊಂದು ಕೆಲವೊಂದು ಇನ್ಫಾರ್ಮೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ